ಬಜೆಟ್ ಅಧಿವೇಶನದ ಮಹತ್ವ, ರಾಜಸ್ವ ಸಂಗ್ರಹ, ಆರ್ಥಿಕ ವ್ಯವಸ್ಥೆಯ ವಿಚಾರ, ಅನುದಾನಗಳ ವರ್ಗೀಕರಣ ಮತ್ತು ಹಂಚಿಕೆ, ಬಳಕೆ ಯಾವ ರೀತಿ ಇರುತ್ತೆ ಎಂಬುದರ ಬಗ್ಗೆ ಶಾಸಕರಿಗೆ ಕಾರ್ಯಾಗಾರ ಮಾರ್ಚ್ 9ರಂದು ಸಂಜೆ 4 ಗಂಟೆಗೆ ಲಲಿತ್ ಅಶೋಕ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಅಂತ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾರ್ಯಾಗಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ನಡೆಸಿಕೊಡಲಿದ್ದಾರೆ ಎಂದು ಹೇಳಿದರು. ದೇಶದಲ್ಲಿ 17ನೇ ಬಾರಿಗೆ ಬಜೆಟ್ ಮಂಡಿಸಿ ಆರ್ಥಿಕ ವ್ಯವಸ್ಥೆಯ ನಿರ್ವಹಣೆಯ ಬಗ್ಗೆ ಸಂಪನ್ಮೂಲ ಹಾಗೂ ಜ್ಞಾನ ಇರುವ ವ್ಯಕ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ಸಿಗಲಾರರು. ಅವರೇ ಮಾಹಿತಿಯನ್ನ ನೀಡಲಿದ್ದು, ಶಾಸಕರು ಈ ಬಗ್ಗೆ ಯಾವುದೇ ರೀತಿಯ ಸಂಶಯ, ಅನುಮಾನಗಳನ್ನು ಈ ಕಾರ್ಯಾಗಾರದಲ್ಲಿ ಪರಿಹರಿಸಿಕೊಳ್ಳಬಹುದು. ಬಜೆಟ್ನ ಭಾಷಣದ ಚರ್ಚೆಯಲ್ಲ. ಇಂದಿನ ಶಾಸಕರು ಮುಂದೆ ಹಣಕಾಸು ಸಚಿವರು ಆಗಬಹುದು. ಹಾಗಾಗಿ ಅವರೆಲ್ಲರಿಗೂ ಹಣಕಾಸಿನ ನಿರ್ವಹಣೆ ಮತ್ತು ಹಂಚಿಕೆಯ ಕುರಿತಂತೆ ಮಾಹಿತಿಯನ್ನು ಒದಗಿಸುವ ಉದ್ದೇಶ ಈ ಕಾರ್ಯಾಗಾರದ್ದಾಗಿದೆ. ಇಂತಹ ಕಾರ್ಯಾಗಾರ ಇದೇ ಮೊದಲ ಬಾರಿಗೆ ನಡೆಸಲಾಗುತ್ತಿದೆ. ಎಲ್ಲ ಶಾಸಕರು ತಪ್ಪದೆ ಹಾಜರಿರುವಂತೆ ತಿಳಿಸಲಾಗಿದೆ ಎಂದು ಅವರು ಹೇಳಿದರು. ಬಜೆಟ್ ಅಧಿವೇಶನವು 6ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೆ ಇವತ್ತು ಬೆಂಗಳೂರಿನಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ತಾನೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿದ್ದಾರೆ. ತದನಂತರ ಇದರ ಬಗ್ಗೆ ಚರ್ಚೆಗೆ ತೆಗೆದುಕೊಳ್ಳಲಾಗುವುದು. ಬೇರೆ ಬೇರೆ ಬಿಲ್ಗಳು ಕೂಡ ಇದರಲ್ಲಿ ಬರಬಹುದು. 3 ವಾರಗಳ ಕಾಲ ಸುದೀರ್ಘವಾದ ಚರ್ಚೆ ನಡೆಸುವಂಥ ಅವಕಾಶವು ಎಲ್ಲ ಸದಸ್ಯರು ಕೂಡ ಇದೆ. ಇದರ ಜೊತೆಯಲ್ಲಿ ಬಹುಶಃ ಎಲ್ಲ ಸದಸ್ಯರುಗಳು ಈ ಒಂದು ಅಧಿವೇಶನದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಈ ಬಜೆಟ್ ಸೆಷನ್ದ ಮಹತ್ವವೇನು, ಈ ಆರ್ಥಿಕ ವ್ಯವಸ್ಥೆಯ ಒಂದು ವಿಚಾರಗಳೇನು, ರಾಜಸ್ವದ ಸಂಗ್ರಹ ಏನು, ಅದೇ ರೀತಿ ಆಯವ್ಯಯಗಳ ನಮ್ಮ ಅನುದಾನಗಳ ವರ್ಗೀಕರಣ ಮತ್ತು ಹಂಚಿಕೆ ಹಾಗೂ ಆಯವ್ಯಯದ ಅದರ ಅನುದಾನ ಬಳಕೆ ಮತ್ತು ನಿರ್ವಹಣೆ ಇದೆಲ್ಲ ಯಾವ ರೀತಿ ಇರಬೇಕಂತ ಹೇಳಿಕೊಂಡು ಎಲ್ಲ ಶಾಸಕರಿಗೆ, ವಿಧಾನ ಮಂಡಲದವರಿಗೆ, ಅದು ವಿಧಾನಸಭೆಯ ಶಾಸಕರಿಗೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಿಗೆ ಎಲ್ಲರಿಗೂ ಕೂಡ ಒಂದು ವರ್ಕ್ಶಾಪ್ ಕಾರ್ಯಾಗಾರವನ್ನು ನಾನು ಇಟ್ಟಿದ್ದೇನೆ. ಅದು ಸೋಮವಾರ ಸಂಜೆ 4 ಗಂಟೆಗೆ ಹೋಟೆಲ್ ಲಲಿತ್ ಅಶೋಕದ ಸಭಾಂಗಣದಲ್ಲಿ ಈ ವರ್ಕ್ಶಾಪನ್ನು ನಡೆಸಿ ಸದಸ್ಯರಿಗೆ ಮಾಹಿತಿ ಮತ್ತು ಅದಕ್ಕೆ ಆ ಒಂದು ಮಾಹಿತಿ ಅದಕ್ಕೆ ಕಾರ್ಯಾಗಾರ ನಡೆಸೋರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಯಾಕೆಂತ ಹೇಳಿದರೆ ಒಂದು ಬಜೆಟ್, ಯಾಕೆಂತ ನೋಡಿ, ಬಹುತೇಕ ನಾನು ಒಬ್ಬ ಸದಸ್ಯನಾಗಿ ಸಂದರ್ಭದಲ್ಲಿ ಇದು ಬಜೆಟ್ ಅಂದರೆ ಏನು, ಸರ್ಪ್ಲಸ್ ಅಂದರೆ ಏನು, ಡೆಫಿಸಿಟ್ ಅಂದರೆ ಏನು, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು, ಅಪ್ರೊವೇಷನ್ ಅಂದರೆ ಏನು, ಪರ್ಫಾರ್ಮೆನ್ಸ್ ಬಜೆಟ್ ಅಂದರೆ ಏನು, ಸಪ್ಲಿಮೆಂಟ್ ಬಜೆಟ್ ಅಂದರೆ ಹೇಗೆ, ಈ ಎಲ್ಲ ವಿಚಾರಗಳು ನಮಗೆಲ್ಲ ಕೂಡ ಮಾಹಿತಿ ನನಗೆ ಕೂಡ ಇರಲಿಲ್ಲ. ನಾವು ಆಗಾಗ ಬೇರೆ ಕೇಳಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಕಲಿತ್ಕೊಂಡು ಹೋಗುವಂಥ ವಿಚಾರ ನಮ್ಮದಿತ್ತು. ನಾವು ಪರ್ಫಾರ್ಮೆನ್ಸ್ ಬಜೆಟ್ ನಾವು ಹೇಗೆ ನೋಡಬೇಕು, ಇದೆಲ್ಲ ಬಗ್ಗೆ ನಾವು ಹೇಗೆ ಅದು ಲೆಕ್ಕ ಹಾಕಿಕೊಂಡು ಅದನ್ನು ಕ್ವಶನ್ ಕೇಳಬೇಕು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.